ಬಳ್ಳಾರಿಯಲ್ಲಿ ಫೈರಿಂಗ್ ಬಗ್ಗೆ ಬಿಜೆಪಿ ನಾಯಕರು ವಾಕ್ಸಮರ ನಡೆಸಿದ್ದಾರೆ. ಜನಾರ್ದನ್ ರೆಡ್ಡಿ ಕೊಲೆಗೆ ಸಂಚು ಅನ್ನೋ ಆರೋಪ ಸುಳ್ಳು ಅಂದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದು 100 ಜನ ಸೆಕ್ಯೂರಿಟಿ ಇಟ್ಕೊಂಡಿದ್ದಾರೆ. ಇದೆಲ್ಲ ಡ್ರಾಮಾ, ಕಾನೂನು ತನ್ನ ಕೆಲಸ ಮಾಡುತ್ತೆ, ತನಿಖೆ ಆಗ್ತಾ ಇದೆ ಅಂದಿದ್ದಾರೆ. ಎಸ್ಪಿ ಲೋಪ ಮಾಡಿದ್ದಕ್ಕೆ ಅಮಾನತಾಗಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದು, ಮುಂಜಾಗ್ರತೆ ವಹಿಸಿದ್ರೆ ಘಟನೆ ತಡೆಯಬಹುದಿತ್ತು ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ. ನಮ್ಮ ಬಳ್ಳಾರಿ ಕರ್ನಾಟಕದಲ್ಲಿ ಈ ಬೆಳವಣಿಗೆ ಸರಿಯಲ್ಲ, ದ್ವೇಷ ರಾಜಕಾರಣ ಸರಿಯಲ್ಲ ಅಂತ ಸ್ಪೀಕರ್ ಖಾದರ್ ಹೇಳಿದ್ದಾರೆ. ಅದಕ್ಕೆ ತನಿಖೆ ಮಾಡ್ತಾ ಇದ್ದಾರೆ. ಯಾರು ಫೈರ್ ಮಾಡಿದ್ದಾರೆ ಅಂತ ಯಾರು ಗೊತ್ತು? ಪೊಲೀಸರು ನೋಡ್ತಾ ಇರೋದನ್ನ. ಕಾನೂನು ತನ್ನ ಕ್ರಮವನ್ನ ಕೈಗೊಳ್ತದೆ. ದಿ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ತದೆ. ನಾನು SP ಮಾತಾಡಿದ್ದೀನಿ. ಅದೇ ಟೈಮಲ್ಲಿ ವಿತಿನ್ ಫ್ಯೂ ಮಿನಿಟ್ಸ್ ಗೊತ್ತಾದ ತಕ್ಷಣ ನಾನು SP ಮಾತಾಡಿದ್ದೀನಿ. SP ಯಾವ ಸ್ಟೇಜಲ್ಲಿ ನನ್ನ ಹತ್ರ ಮಾತಾಡಿದ್ದಾನೆ ಅಂತ ನನಗೂ ಅನುಭವ ಇದೆ. ನನ್ನ ಫೋನಿಂದಾನೇ ನಾನು ಮಾತಾಡಿದ್ದೀನಿ. ಇನ್ಕ್ಲೂಡಿಂಗ್ ಶ್ರೀರಾಮುಲು ನನಗೆ ಫೋನ್ ಮಾಡಿದ್ರು, ಈ ರೀತಿ ಇಂಥ ಸಂದರ್ಭ ಆಗಿದೆ ಅಂತೇಳಿ. ಅವೆಲ್ಲ ಡ್ರಾಮಾ ಮಾಸ್ಟ್ರು. ಅವು ಯಾರು ಕಿಲ್ ಮಾಡ್ತಾರೆ? ಕೋಟೆ ಮಡಿಕೊಂಡು 100 ಜನ ಸೆಕ್ಯೂರಿಟಿ ಇಟ್ಕೊಂಡು ಕೂತಿದ್ದಾರೆ. ಯಾರು ಕಿಲ್ ಮಾಡ್ತಾರೆ? ಜನಕ್ಕೆ ಬೇರೆ ರೀತಿ ಭಯ ಇದೆ. ಜನಾರ್ದನ್ ರೆಡ್ಡಿ ಅವ್ರ ಕುಟುಂಬದವರು ಸೋಲ್ನ ಡೈಜೆಸ್ಟ್ ಮಾಡ್ಕೋಕಾಗ್ತಾರ, ಅದಕ್ಕೆ ಅವ್ರ ಮೇಲೆ ಹೇಳ್ತಾ ಇದ್ದಾರೆ, ಕೊಳಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಯಾವ್ದು ಇತಿಹಾಸ ಇದೆ ಅಂತ ಅಂದ್ಬಿಟ್ಟು ನೀವೇ ಅದನ್ನ ಅರ್ಥ ಮಾಡ್ಕೊಳ್ಳಿ. ಕಾರ್ಯವೈಖರಿಯಲ್ಲಿ ಲೋಪ ಇದೆ ಕಂಡು ಬಂದಲ್ಲಿ ಅವ್ರು ಸಸ್ಪೆಂಡ್ ಆಗೋದೇ ಅಲ್ವಾ? ಈಗ ನಮಗೇನು ಅವ್ರದ್ದೇನು ವೈಯಕ್ತಿಕ ನಮ್ದೇನಿಲ್ಲ. ಅಲ್ಲಿ ಗಲಾಟೆ ನಡೆದಿದ್ದು ನಿಜ, ಅಲ್ಲಿ ಸ್ವಲ್ಪ ವಾತಾವರಣ ಕೆಟ್ಟಿದ್ದು ನಿಜ. ಅವಾಗ ಜವಾಬ್ದಾರಿಯುತ ಸ್ಥಾನಮಾನದಲ್ಲಿ ಯಾರ್ಯಾರು ಇದ್ರು ಅವರೆಲ್ಲರೂ ಕೂಡ ಹೊಣೆಗಾರಿಕೆ ಹೊತ್ತಬೇಕಲ್ಲ. ಯಾರು ಏನು ಮಾಡಿದ್ರು, ಹೇಗೆ ಮಾಡಿದ್ರು, ಯಾರು ಗುಂಡಾರಿಸಿದ್ರು ಅದೆಲ್ಲನೂ ಬರುತ್ತಲ್ಲ. ಪರಿಸ್ಥಿತಿನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇರೋದಕ್ಕಾಗಿ ಅವರ ಬೇಜವಾಬ್ದಾರಿ ಏನು ಕರ್ತವ್ಯ ಲೋಪ ಅಲ್ಲ, ರೀಸನಿಂಗ್ ಇದ್ದೇ ಇರುತ್ತೆ. ಸರ್ಕಾರ ಆ ರೀತಿ ನಿಲುವು ತಗೊಂಡಿದ್ರೆ ಡೆಫಿನೆಟ್ಲಿ ಅವ್ರು ಅವೇರ್ನೆಸ್ ಆಗಿಬಿಟ್ಟು ಅಥವಾ ಸ್ವಲ್ಪ ಮುಂಜಾಗ್ರತೆ ವಹಿಸಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ. ಅಲ್ಲ, ಖಂಡಿತವಾಗ್ಲು ಯಾರೇ ಒಬ್ಬರು ನೆಗ್ಲಿಜೆನ್ಸ್ ಇಂದ ಈ ತರ ಆಗ್ಬೇಕಾಗಿತ್ತು, ಅದನ್ನ ಸ್ವಲ್ಪ ಪ್ರೊಟೆಕ್ಟ್ ಮಾಡಬಹುದಾಗಿತ್ತು ಅಥವಾ ರಿಸ್ಟ್ರಿಕ್ಟ್ ಮಾಡಬಹುದಾಗಿತ್ತು. ಈ ಸ್ಕೇಲಲ್ಲಿ ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ. ಅದು ಆಗ್ಬೋದಾಗಿತ್ತು ಎಂಬ ಕಾರಣಕ್ಕಾಗಿ ಮಾಡಿರ್ತಕ್ಕಂಥದ್ದು ನನ್ನ ಅಭಿಪ್ರಾಯ. ಅಲ್ಲ, ಇದು ದುಃಖದರ ಸಂಗತಿನೇ. ಈ ವ್ಯವಸ್ಥೆ, ಈ ಬೆಳವಣಿಗೆಗಳು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ, ನಮ್ಮ ಕರ್ನಾಟಕದಲ್ಲಿ ಆಗ್ತಕ್ಕಂಥ ಸರಿಯಲ್ಲ. ಈ ತರದಕ್ಕೆ ನಾವು ನನ್ನ ವೈಯಕ್ತಿಕವಾಗಿ ಅಥವಾ ನಮ್ಮ ಪಕ್ಷ ಇದು ಯಾವುದೂ ಈ ರೀತಿಯಾದಂಥ ಪ್ರೋತ್ಸಾಹ ಕೊಡಲ್ಲ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಅವ್ರು ಮಾತನಾಡಿರ್ತಕ್ಕಂಥದ್ದು ಅವರೇ ಬಂದು ಕ್ಷಮೆನೂ ಕೇಳಿದ್ದಾರೆ. ಉದ್ವೇಗದಲ್ಲಿ ಮಾತನಾಡಿದ್ದೀನಿ ಅಂತ ಹೇಳ್ತಕ್ಕಂಥದ್ದು ಅವ್ರು ಹೇಳಿರ್ತಕ್ಕಂಥದ್ದು, ಅವರೇ ಸಾರಿ ಕೂಡ ಕ್ಷಮೆ ಕೂಡ ಯಾಚಿಸಿದ್ದಾರೆ. ಸರ್ಕಾರ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡಬಹುದು. ಆದರೆ ಆ ಘಟನೆ ನಡೆದದ್ದು ಬಹುಶಃ ಇವತ್ತು ಸರಿಯಲ್ಲ. ಯಾಕೆ ಇಬ್ಬರು ಕೂಡ ಶಾಸಕರೇ. ನೋಡಿ, ರಾಜಕಾರಣ ಎಲ್ಲ ಮಾಡಬೇಕಾಗ್ತದೆ, ಅದು ಬೇರೆ. ಬಳ್ಳಾರಿಯಲ್ಲಿ ಗುಂಡಿನ ದಾಳಿಗೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನಾರ್ದನ್ ರೆಡ್ಡಿನ ಮುಗಿಸೋದಕ್ಕೆ ಯತ್ನಿಸಿದ್ರು ಅಂತ ಆರ್ ಅಶೋಕ್ ಆರೋಪ ಮಾಡಿದ್ದು, ಅಧಿಕಾರಿ ಹೊಣೆ ಮಾಡಿ SP ಸಸ್ಪೆಂಡ್ ಮಾಡಿದ್ದಾರೆ. ಘಟನೆಯ ಹೊಣೆ ಹೊತ್ತು CM ರಾಜೀನಾಮೆ ಕೊಡಬೇಕು. ಫೈರ್ ಮಾಡಿದ್ದು ಕಾಂಗ್ರೆಸ್ನವರೇ ಅಂತ ಛಲವಾದಿ ಕಿಡಿಕಿಡಿಯಾಗಿದ್ದಾರೆ. ಭರತ್ ರೆಡ್ಡಿನ ಅರೆಸ್ಟ್ ಮಾಡಬೇಕು ಅಂತ ಆರಗ ಜ್ಞಾನೇಂದ್ರ ಆಗ್ರಹಿಸಿದ್ದಾರೆ. ಒಬ್ಬ ನಿಷ್ಠಾವಂತ ಅಧಿಕಾರಿ ಕೆಲಸ ಮಾಡಕ್ಕೆ ಹೋಗಿ 2 ಗಂಟೆಯಲ್ಲಿ ಅವನ್ನ ಟ್ರಾನ್ಸ್ಫರ್ ಮಾಡಿದ್ದೀರಾ, ಅಮಾನತು ಮಾಡಿದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಯೋಗ್ಯತೆ ಎಷ್ಟು? ಮಾನಸಿಕ ಒತ್ತಡದಲ್ಲಿ ಅಧಿಕಾರಿಗಳೆಲ್ಲ ಸಾಯ್ತಾ ಇದ್ದಾರೆ. ಇವತ್ತು SP ಅಟೆಂಪ್ಟ್ ಟು ಸೂಸೈಡ್ ಮಾಡಿದ್ದಾರೆ. ಇದು ಮನೆಯಾಳ ಸರ್ಕಾರ, ಕೊಲೆಗಡಕ ಸರ್ಕಾರ. ಈ ಆತ್ಮಹತ್ಯೆಗೆ ನೇರ ಕಾರಣ ಈ ಸರ್ಕಾರನೇ. ಮುಖ್ಯಮಂತ್ರಿಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. 3:30 ಗಂಟೆಗೆ ಘಟನೆ ಪ್ರಾರಂಭ ಆಗಿರೋದು. ಬ್ಯಾನರ್ ಹಾಕಿದಾಗ ಆಗ ಪೊಲೀಸ್ನವರೇ ಬಂದು ಆ ಬ್ಯಾನರ್ ಅನ್ನ ತೆರವುಗೊಳಿಸಿದ್ದಾರೆ. ಆ ಸತೀಶ್ ರೆಡ್ಡಿ ಅಂತಕ್ಕಂಥವ್ರು ಮತ್ತೆ ಬಂದು ಒಂದು ಚೇರ್ ತಗೊಬಂದು ಅಲ್ಲಿ ಹಾಕೊಂಡು ಕುತ್ಕೊಂಡು ಯಾವನ್ ಬರ್ತಿರೋ ಬರ್ರಿ ಇದನ್ನು ತೆಗಿಯಕ್ಕಂತ ಮತ್ತೆ ಹಾಕ್ಸಿದ್ದಾರೆ. ಇಲ್ಲಿ ಪ್ರಾರಂಭ ಸ್ಟಾರ್ಟ್ ಆಗಿದ್ದು. ಆ ಸಿಕ್ಕರು ಅಂತ ಕಾಣುತ್ತೆ, ಇದನ್ನ ಕೆಂಪು ಇದನ್ನ ಕಟ್ಟಿರೋ ನೇರವಾಗಿ ಗನ್ಮ್ಯಾನ್ ನೋಡಿ, ಸರ್ಕಾರದಿಂದ ಗನ್ಮ್ಯಾನ್ ಕೊಟ್ಟಿರ್ತಾರೆ. ಈಗ ನನಗೆ ಗನ್ಮ್ಯಾನ್ ಕೊಟ್ಟಿರ್ತಾರೆ. ಅವು ಏನಾದ್ರೂ ಮಾಡಿದ್ರೆ ಅಕೌಂಟಬಿಲಿಟಿ ಇದೆ, ಅವನಿಗೆ ಉತ್ತರ ಕೊಡಬೇಕಾಗತ್ತೆ. ಆತ ನೀವು ಪ್ರೈವೇಟ್ ನಲ್ಲಿ 10 ಜನ 15 ಜನ ಗನ್ಮೆನ್ಗಳನ್ನ ಇಟ್ಕೊಳ್ತೀರಿ. ಅದೇನು ಗೌರ್ಮೆಂಟ್ ಇಂದ ಕೊಟ್ಟಿರೋದಲ್ಲ, ಅವ್ರಿಗೆ ಲೆಕ್ಕ ಇಲ್ಲ, ಪುಕ್ಕ ಇಲ್ಲ. ಬಟ್ ಯಾರೋ RC ಹೋಗೋದ ಏನ್ ಮಾಡ್ತೀರಿ, ಎಲ್ಲಿ ಇಟ್ಕೋತೀರೋ ಅವನ್ನ ಕಳಿಸ್ಬಿಡ್ತಾರೆ ಇವರು. ನೋಡಿ, ಇವತ್ತು ನಿನ್ನೆ ಆದಂಗ ಆಗ್ತದೆ. ನೇರವಾಗಿ ಗನ್ ತಗೊಂಡು ಶೂಟ್ ಮಾಡ್ತಿದ್ದಾನೆ. ಗನ್ ಅವರದು, ಗನ್ಮ್ಯಾನ್ ಅವ್ರದ್ದು, ಗಲಾಟೆ ಅವ್ರದ್ದು, ರೆಡ್ಡಿ ಅವ್ರ ಮನೆ ಹತ್ರ ಬಂದವರವರು, ಗ್ಯಾಂಗ್ ತಂದವರವರು, ಶೂಟ್ ಮಾಡಿದವರವರು. ಸತ್ತೋನು ಕಾರ್ಯಕರ್ತ ನಿಮ್ಮವನು. ಆದ್ರೆ FIR ಆಗಿದ್ದ ಯಾರ ಮೇಲೆ?
ಶ್ರೀರಾಮ್ಲು, ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ. ಅದೊಂದು ನಿಜವಾಗ್ಲೂ ಶೋಚನೀಯವಾಗಿರ್ತಕ್ಕಂಥ ಸಂದರ್ಭ. ಅನಾವಶ್ಯಕವಾಗಿ ಒಂದು ಜೀವ ಹೋಯಿತು. ಯಾರ್ದು ಬುಲೆಟ್ಟು ಅಂತೇಳಿ ಹೇಳಿ ಈಗ ಬರ್ತಾ ಇದೆ. ಅವರೇ ಭರತ್ ರೆಡ್ಡಿ MLA ಅವರ ಗನ್ಮ್ಯಾನಿಂದನೇ ಹಾರಿದ್ದದು ಬರ್ತಾ ಇದೆ. ನಿಜವಾಗ್ಲೂ ಕೂಡ ಅದು ಏನು ಮಾಡ್ತಾರೆ ಅವರು. ಭರತ್ ರೆಡ್ಡಿ ಅವರು ಮಾತಾಡಿದ್ದಾರೆ ಮೀಡಿಯಾಕ್ಕೆ, 5 ನಿಮಿಷ ಸಾಕಂತೆ, ಮನೆಯೆಲ್ಲ ಸುಟ್ಟು ಬುಕ್ಕಣಿ ಮಾಡಿ ಬರ್ತೀನಿ ನಾನು ಹುಟ್ಟುತ್ತಾನೆ ಶ್ರೀಮಂತ. ಅಂದರೆ ದುಡ್ಡಿದ್ದು ಶ್ರೀಮಂತರು ಯಾರ ಮನೆ ಬೇಕಾದ್ರೂ ಬೆಂಕಿ ಹಚ್ಬೋದು, ಯಾರ ಮೇಲೆ ಬೇಕಾದ್ರೂ ಗುಂಡಾಕ್ಬೋದು ಅನ್ನುವಂಥ ಒಂದು ಭಾವನೆ ಇವತ್ತು ನಿರ್ಮಾಣ ಆಗಿದೆ. ಅವ್ರನ್ನ ಅರೆಸ್ಟ್ ಮಾಡಬೇಕು ತಕ್ಷಣ ಸರ್ಕಾರ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.